ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಚಂದ್ರವಂಶಾರಂಭವು, ಚಂದ್ರನಿಗೆ ಬೃಹಸ್ಪತಿ ಭಾರ್ಯೆಯಾದ ತಾರೆಯಲ್ಲಿ ಬುಧನು ಹುಟ್ಟಿದುದು ಎಂಬ 14ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿತ್ ರಾಜನನ್ನು ಕುರಿತು ಹೇಳುತ್ತಿರುವರು. ರಾಜ, ಇದುವರೆಗೆ ನಿನಗೆ ಸೂರ್ಯವಂಶವನ್ನು ವಿವರಿಸುವುದಾಯಿತು. ಇನ್ನು ಪರಿಶುದ್ಧವಾದ ಚಂದ್ರವಂಶವನ್ನು ವಿವರಿಸುವೆನು ಕೇಳು. ಈ ವಂಶದಲ್ಲಿಯೇ ಪುಣ್ಯಕೀರ್ತಿಯುಳ್ಳ ಪುರೂರವನೇ ಮೊದಲಾದವರು ಹುಟ್ಟಿ ಪ್ರಸಿದ್ಧಿಗೊಂಡಿರುವರು. ಸಹಸ್ರ ಶಿರಸ್ಸುಳ್ಳ ಪರಮ ಪುರುಷನ ನಾಭಿಕಮಲದಿಂದ ಮೊದಲು ಬ್ರಹ್ಮನು ಹುಟ್ಟಿದನಷ್ಟೇ. ಅವನಿಗೆ ಗುಣಗಳಲ್ಲಿ ತನಗೆ ಸಮಾನನಾದ ಅತ್ರಿ ಎಂಬುವನು ಹುಟ್ಟಿದನು. ಈ ಅತ್ರಿ ಮುನಿಯ ಕಣ್ಣುಗಳಿಂದ ಅಮೃತ ಸಮಾನವಾದ ದೇಹವುಳ್ಳ ಚಂದ್ರನು ಜನಿಸಿದನು. ಈ ಚಂದ್ರನೇ ಬ್ರಾಹ್ಮಣರಿಗೂ ಔಷಧಿಗಳಿಗೂ ಜಲದಲ್ಲಿ ಹುಟ್ಟತಕ್ಕ ನೈದಿಲೆ ಮೊದಲಾದವುಗಳಿಗೂ ಅಧಿಪತಿಯಾಗಿ ಬ್ರಹ್ಮನಿಂದ ನಿಯಮಿಸಲ್ಪಟ್ಟನು. ಈ ಚಂದ್ರನು ತ್ರೈಲೋಕ್ಯವನ್ನು ಜಯಿಸಿ ರಾಜಸೂಯ ಯಾಗವನ್ನು ಮಾಡಿದನು. ಮತ್ತು ಒಮ್ಮೆ ಈತನು ಬೃಹಸ್ಪತಿಯ ಭಾರ್ಯೆಯಾದ ತಾರೆಯನ್ನು ಬಲಾತ್ಕಾರದಿಂದ ಅಪಹರಿಸಿ, ಬೃಹಸ್ಪತಿಯು ಬಹಳ ದೈನ್ಯದಿಂದ ಅನೇಕಾವರ್ತಿ ಕೇಳಿದರೂ ಅವಳನ್ನು ಬಿಡದೆ ಹೋದನು. ಇದೇ ನಿಮಿತ್ತವಾಗಿ ದೇವತೆಗಳಿಗೂ ದಾನವರಿಗೂ ದೊಡ್ಡ ಯುದ್ಧವು ಆರಂಭವಾಯಿತು. ಬೃಹಸ್ಪತಿಯ ಮೇಲಿನ ಅಸೂಯೆಯಿಂದ ಶುಕ್ರನು ದಾನವರೊಡನೆ ಸೇರಿ ಚಂದ್ರನ ಪಕ್ಷವನ್ನು ಹಿಡಿದನು. ರುದ್ರನು ತನ್ನ ಸಮಸ್ತ ಭೂತಗಣಗಳೊಡಗೂಡಿ ಬೃಹಸ್ಪತಿಯ ಪಕ್ಷವನ್ನು ಹಿಡಿದನು. ಇಂದ್ರನು ತನ್ನ ಸಮಸ್ತ ದೇವಗಣಗಳೊಡನೆ ಬೃಹಸ್ಪತಿಗೆ ಸಹಾಯಕನಾಗಿ ನಿಂತನು. ಹೀಗೆ ಚಂದ್ರ ಬೃಹಸ್ಪತಿಗಳ ನಿಮಿತ್ತವಾಗಿ ದಾನವರು ದೇವತೆಗಳು 2 ಕಕ್ಷಿಗಳಾಗಿ ನಿಂತು ದೊಡ್ಡ ಯುದ್ಧವನ್ನು ಆರಂಭಿಸಿದರು. ಉಭಯ ಪಕ್ಷಗಳಲ್ಲಿಯೂ ಅನೇಕ ಸೈನ್ಯಗಳು ಸತ್ತವು. ಆಗ ಬೃಹಸ್ಪತಿಯ ತಂದೆಯಾದ ಅಂಗೀರಸನು ಬ್ರಹ್ಮಾಜ್ಞೆಯಿಂದ ಚಂದ್ರನ ಬಳಿಗೆ ಬಂದು ಅವನನ್ನು ಬಹಳವಾಗಿ ಹೆದರಿಸಿ ತನ್ನ ಸೊಸೆಯನ್ನು ಬಿಟ್ಟುಕೊಡಬೇಕೆಂದು ನಿಷ್ಠುರ ವಾಕ್ಯಗಳಿಂದ ನಿರ್ಬಂಧಿಸಿದನು. ಚಂದ್ರನು ಬ್ರಹ್ಮನಿಗೆ ಭಯಪಟ್ಟು ಆಗ ಗರ್ಭಿಣಿಯಾಗಿದ್ದ ತಾರೆಯನ್ನು ಬೃಹಸ್ಪತಿಗೆ ಒಪ್ಪಿಸಿಬಿಟ್ಟನು. ಬೃಹಸ್ಪತಿಯು ತಾರೆಯನ್ನು ಮನೆಗೆ ಕರೆತಂದ ಮೇಲೆ ಅವಳು ಗರ್ಭಿಣಿಯಾಗಿರುವುದನ್ನು ತಿಳಿದು ಕೋಪದಿಂದ ಅವಳನ್ನು ಕುರಿತು, ಎಲೆ ನೀಚೆ, ನನ್ನ ಪತ್ನಿಯಾದ ನಿನ್ನಲ್ಲಿ ಪರಪುರುಷನಿಂದ ಉಂಟಾದ ಈ ಗರ್ಭವು ನಿಲ್ಲಬಾರದು. ಈಗಲೇ ಅದನ್ನು ನೀಗಿ ಬಾ. ಹಾಗಿಲ್ಲದ ಪಕ್ಷದಲ್ಲಿ ಈ ಕ್ಷಣವೇ ನಿನ್ನನ್ನು ಭಸ್ಮ ಮಾಡಿಬಿಡುವೆನು ಎಂದು ಹೆದರಿಸಿದನು. ಅದಕ್ಕ ತಾರೆಯು ಭಯಗ್ರಸ್ತಳಾಗಿ ನಡುಗುತ್ತಿರುವುದನ್ನು ನೋಡಿ ಬೃಹಸ್ಪತಿಗೆ ಮೊದಲಿದ್ದ ಕೋಪವು ತಗ್ಗಿ ಅವಳಲ್ಲಿ ಕನಿಕರ ಉಂಟಾಯಿತು. ಅದರ ಮೇಲೆ ತಿರುಗಿ ಅವಳನ್ನು ಕುರಿತು, ಎಲೋ, ಈಗಲೂ ಚಿಂತೆಯಿಲ್ಲ. ನಿನ್ನ ಗರ್ಭದಲ್ಲಿ ವಂಶೋದ್ಧಾರಕನಾದ ಮತ್ತು ಯೋಗ್ಯನಾದ ಪುತ್ರನು ಜನಿಸುವ ಪಕ್ಷದಲ್ಲಿ ನಿನಗೆ ಹಾನಿಯನ್ನು ಮಾಡಲಾರನು ಎಂದನು. ಆಮೇಲೆ ಸ್ವಲ್ಪ ಕಾಲದೊಳಗಾಗಿ ತಾರೆಯ ಗರ್ಭದಲ್ಲಿ ಚಂದ್ರನಂತೆ ಕಾಂತಿ ವಿಶಿಷ್ಟನಾದ ಮಗನೊಬ್ಬನು ಹುಟ್ಟಿದನು. ಆ ಶಿಶುವಿನ ಸೌಂದರ್ಯವನ್ನು ನೋಡಿದ ಮೇಲೆ ಬೃಹಸ್ಪತಿಗೆ ಅವನಲ್ಲಿ ತನ್ನ ಮಗನೆಂಬ ಅಭಿಮಾನವು ಹುಟ್ಟಿತು. ಚಂದ್ರನಿಗೂ ಅದೇ ವಿಧವಾದ ಅಭಿಮಾನ ಉಂಟಾಯಿತು. ತಿರುಗಿ ಚಂದ್ರ ಬೃಹಸ್ಪತಿಗಳಿಬ್ಬರಿಗೂ ಆ ಶಿಶುವಿನ ವಿಷಯದಲ್ಲಿ ತನಗೆ ಎಂಬ ವಿವಾದವು ಹುಟ್ಟಿತು. ಕೊನೆಗೆ ದೊಡ್ಡ ಕಲಹಕ್ಕೂ ಆರಂಭವಾಗಿತು. ಆಗ ಮಹರ್ಷಿಗಳು, ದೇವತೆಗಳು ತಾರೆಯ ಬಳಿಗೆ ಬಂದು ಆ ಮಗುವು ಯಾರಿಗೆ ಸೇರಿದುದೆಂದು ಪ್ರಶ್ನೆ ಮಾಡಿದರು. ತಾರೆಯು ನಿಜ ಸ್ಥಿತಿಯನ್ನು ತಿಳಿಸುವುದಕ್ಕೆ ನಾಚಿಕೆ ಪಟ್ಟು ಬಾಯೆತ್ತದೆ ಸುಮ್ಮನಿದ್ದಳು. ಮೊದಲು ಹೀನ ಕಾರ್ಯವನ್ನು ನಡೆಸಿ ಈಗ ವ್ಯರ್ಥವಾಗಿ ಲಜ್ಜೆಯನ್ನು ನಟಿಸುತ್ತಿರುವ ತಾರೆಯನ್ನು ನೋಡಿ ಆ ಬಾಲಕನಿಗೂ ತಾಯಿಯ ಮೇಲೆ ಬಹಳ ಕೋಪ ಉಂಟಾಯಿತು. ಅದರಿಂದ ಆ ಬಾಲಕನು ಅವಳನ್ನು ಕುರಿತು, ಎಲೆ ನಡತೆಯುಳ್ಳವಳೆ, ಇದೇನು ಮಾತಾಡದೆ ನಿಂತಿರುವೆ? ನಿನ್ನ ದೋಷವನ್ನು ಮರೆಸಬೇಡ, ನಿಜ ಸ್ಥಿತಿಯನ್ನು ತಿಳಿಸು ಎಂದನು. ಹೀಗೆ ಆ ಬಾಲನು ಹೆತ್ತ ತಾಯಿಯನ್ನೇ ನಿಂದಿಸುತ್ತಿರುವುದನ್ನು ನೋಡಿ ಬ್ರಹ್ಮನು ಅವಳಲ್ಲಿ ಕನಿಕರಗೊಂಡು ಅವಳನ್ನು ಏಕಾಂತ ಸ್ಥಳಕ್ಕೆ ಕರೆತಂದು ಸಾಮವಾಕ್ಯಗಳಿಂದ ಸಮಾಧಾನಪಡಿಸಿ, ಅಮ್ಮ, ಈಗಲಾದರೂ ನಿಜವನ್ನು ಹೇಳು, ಇವನು ಯಾರ ಮಗನು ಎಂದನು. ಅವಳು ಲಜ್ಜೆಯಿಂದ ತಲೆ ಎತ್ತದೆ ಇವನು ಚಂದ್ರನಿಗೆ ಹುಟ್ಟಿದವನು ಎಂದು ಮೆಲ್ಲಗೆ ಹೇಳಿದಳು. ಆಗ ಬ್ರಹ್ಮನು
ಆ ಬಾಲನನ್ನು ಚಂದ್ರನ ವಶಕ್ಕೆ ಒಪ್ಪಿಸಿಬಿಟ್ಟನು. ಆ ಬಾಲನಿಗಿದ್ದ ಗಂಭೀರ ಬುದ್ಧಿಯನ್ನು ನೋಡಿ ಬ್ರಹ್ಮನು ಅವನಿಗೆ ಬುಧನೆಂದು ಹೆಸರಿಟ್ಟನು. ಈ ಪುತ್ರ ಲಾಭದಿಂದ ಚಂದ್ರನು ಬಹಳ ಸಂತೋಷಭರಿತನಾಗಿದ್ದನು. ಓ ಪರೀಕ್ಷಿತ್ ರಾಜ, ಸುದ್ಯುಮ್ನೆಂಬುವನು ಇಳೆ ಎಂಬ ಹೆಸರಿನಿಂದ ಸ್ತ್ರೀರೂಪವನ್ನು ಹೊಂದಿದ್ದನೆಂದು, ಅವಳು ಬುಧನಿಗೆ ಪತ್ನಿಯಾದಳೆಂದು ಹಿಂದೆಯೇ ಹೇಳಿದ್ದೆನಷ್ಟೇ. ಆ ಇಳೆಯಲ್ಲಿ ಬುಧನಿಗೆ ಪುರೂರವನೆಂಬ ಪುತ್ರನು ಜನಿಸಿದನು. ಈ ಪುರೂರವನಲ್ಲಿ ಊರ್ವಶಿಗೆ ಮೋಹವು ಹುಟ್ಟಿತು. ಪುರೂರವನು ಅವಳನ್ನು ವರಿಸಿ ಆಯು ಮೊದಲಾದ ಕೆಲವು ಪುತ್ರರನ್ನು ಪಡೆದನು. ದೇವಕಾಂತೆಯಾದ ಊರ್ವಶಿಯು ಭೂಲೋಕದಲ್ಲಿದ್ದ ಈ ರಾಜನನ್ನು ವರಿಸಿದ್ದುದಕ್ಕೆ ಕಾರಣವೇನೆಂಬುದನ್ನು ತಿಳಿಸುವೆನು ಕೇಳು. ಒಮ್ಮೆ ನಾರದನು ದೇವಸಭೆಯಲ್ಲಿ ಈ ಪುರೂರವನ ಸೌಂದರ್ಯವನ್ನು, ಗುಣಗಳನ್ನು, ಔದಾರ್ಯವನ್ನು, ಸೌಶೀಲ್ಯವನ್ನು, ಅವನ ಮಹಾಭಾಗ್ಯವನ್ನು, ಪರಾಕ್ರಮವನ್ನು ಬಹಳವಾಗಿ ಕೊಂಡಾಡುತ್ತಿದ್ದನು. ಇದನ್ನು ಕೇಳಿ ಊರ್ವಶಿ ಎಂಬ ಅಪ್ಸರಸಿಗೆ ಅವನಲ್ಲಿ ಮೋಹ ಉಂಟಾಯಿತು. ಇದಕ್ಕೆ ತಕ್ಕಂತೆ ಅವಳಿಗೆ ಕೆಲವು ದಿನಗಳವರೆಗೆ ಮನುಷ್ಯ ಭಾವದಿಂದ ಭೂಲೋಕದಲ್ಲಿ ಇರಬೇಕೆಂದು ಮಿತ್ರಾವರುಣರ ಶಾಪವು ಇದ್ದುದರಿಂದ ಆಕೆಯು ಕಾಮ ಪೀಡಿತೆಯಾಗಿ ಭೂಲೋಕಕ್ಕೆ ಬಂದಳು. ಮನ್ಮಥನಂತೆ ಸುಂದರಾಕಾರವುಳ್ಳ ಆ ರಾಜನನ್ನು ನೋಡಿದೊಡನೆ ಆಕೆಯು ಸ್ತ್ರೀಯರಿಗೆ ಸಹಜವಾದ ಲಜ್ಜೆಯನ್ನು ಮರೆತು ಆ ಪುರೂರವನ ಮುಂದೆ ಧೈರ್ಯದಿಂದ ಬಂದು ನಿಂತಳು. ಆಕೆಯ ಅದ್ಭುತ ರೂಪ ಲಾವಣ್ಯಗಳನ್ನು ನೋಡಿ ಪುರೂರವನಿಗೂ ಮನಸ್ಸು ಕದಲಿತು. ಸಂತೋಷದಿಂದ ಅವನ ಕಣ್ಣುಗಳು ಅರಳಿದವು. ಅವನ ದೇಹವೆಲ್ಲವೂ ಪುಳಕಿತವಾಯಿತು. ಆಗ ಪುರೂರವನು ಅವಳನ್ನು ಕುರಿತು ಮೃದು ಮಧುರ ವಾಕ್ಯದಿಂದ, ಎಲೆ ಸುಂದರಿ, ನಿನಗೆ ಸುಖಾಗಮನವು. ಕುಳ್ಳಿರು, ನನ್ನಿಂದಾಗಬೇಕಾದುದೇನು? ನಮ್ಮಿಬ್ಬರ ಈ ಪ್ರೇಮವು ಎಂದೆಂದಿಗೂ ಶಾಶ್ವತವಾಗಿರಲಿ. ನನ್ನನ್ನು ವರಿಸು ಎಂದನು. ಅದಕ್ಕ ಊರ್ವಶಿಯು, ಓ ಸುಂದರಾಂಗ, ನಿನ್ನನ್ನು ನೋಡಿದ ಮೇಲೆ ಯಾವ ಸ್ತ್ರೀಯ ಮನಸ್ಸು ತಾನೇ ಕರಗದಿರುವುದು? ನಿನ್ನನ್ನು ನೋಡುವುದಕ್ಕೆ ಯಾವಳ ದೃಷ್ಟಿಯು ಹಿಂತೆಗೆಯುವುದು? ನಿನ್ನೊಡನೆ ರಮಿಸಬೇಕೆಂದು ಬಂದ ಯಾವ ಸ್ತ್ರೀಯು ನಿನ್ನನ್ನು ಬಿಟ್ಟು ಹೋಗಲಾರಳು? ಓ ರಾಜೇಂದ್ರ, ಇದು ಈ 2 ಮೇಕೆಗಳನ್ನು ನಾನು ಬಹಳ ಮೋಹದಿಂದ ಬೆಳೆಸಿರುವೆನು. ಇವು ನನಗೆ ಮಕ್ಕಳಂತಿರುವವು. ನೀನು ಇವುಗಳನ್ನು ರಕ್ಷಿಸುತ್ತಿರಬೇಕು. ನೀನು ಇವುಗಳನ್ನು ಪೋಷಿಸುತ್ತಿರುವವರೆಗೆ ಮಾತ್ರವೇ ನಾನು ನಿನ್ನೊಡನೆ ರಮಿಸುತ್ತಿರುವೆನು. ಲೋಕದಲ್ಲಿ ಸ್ತ್ರೀಯರಿಗೆ ನೀನೇ ಉತ್ತಮರೆನಿಸಿಕೊಂಡಿರುವೆ, ಉತ್ತಮ ವರನೆನಿಸಿಕೊಂಡಿರುವೆ. ರಾಜೇಂದ್ರ, ನಾನು ತುಪ್ಪವನ್ನು ಹೊರತು ಬೇರೆ ಯಾವ ಪದಾರ್ಥವನ್ನು ಆಹಾರವಾಗಿ ತೆಗೆದುಕೊಳ್ಳುವವಳಲ್ಲ, ಮತ್ತು ಸಂಭೋಗ ಕಾಲದಲ್ಲಿ ಹೊರತು ಬೇರೆ ಯಾವಾಗಲೂ ನೀನು ದಿಗಂಬರನಾಗಿ ನನ್ನ ಕಣ್ಣಿಗೆ ಬೀಳಕೂಡದು. ನೀನು ಇತರ ಕಾಲಗಳಲ್ಲಿ ನಿರ್ವಾಣವಾಗಿ ನನ್ನ ಕಣ್ಣಿಗೆ ಗೋಚರಿಸಿದ ಪಕ್ಷದಲ್ಲಿ ಆ ಕ್ಷಣವೇ ನಾನು ನಿನ್ನನ್ನು ಬಿಟ್ಟು ಹೊರಟು ಹೋಗುವೆನು. ಇವೆರಡೂ ನನ್ನ ನಿಯಮಗಳು. ಈ ನಿಯಮಕ್ಕೆ ನೀನು ಸಮ್ಮತಿಸಿದ ಪಕ್ಷದಲ್ಲಿ ನಾನು ನಿನ್ನ ಅಭಿಲಾಷೆಯನ್ನು ನೆರವೇರಿಸುವೆನು ಎಂದಳು. ಪುರೂರವನು ಅವಳ ನಿಯಮಕ್ಕೆ ಸಮ್ಮತಿಸಿ, ಓ ಸುಂದರಿ, ನಿನ್ನ ಸೌಂದರ್ಯವಾದರೂ ನಿರುಪಮಾನವಾದುದು. ನಿನ್ನ ಹಾವಭಾವಗಳು ಲೋಕಮೋಹಕವಾಗಿರುವವು. ಇಂತಹ ನೀನು ಸ್ವಯಂ ಆಗಿ ಬಂದಿರುವಾಗ ಯಾವನು ತಾನೇ ನಿನ್ನನ್ನು ಅಂಗೀಕರಿಸದಿರುವನು ಎಂದು ಹೇಳಿ ಅವಳೊಡಗೂಡಿ ಚೈತ್ರ ರಥವೇ ಮೊದಲಾದ ದೇವೋದ್ಯಾನಗಳಲ್ಲಿ ಯಥೇಚ್ಛವಾಗಿ ವಿಹರಿಸುತ್ತಿದ್ದನು. ಪದ್ಮಗಂಧಿನಿಯಾದ ಆಕೆಯ ಮುಖ ಪರಿಮಳಕ್ಕೆ ವಶ್ಯನಾಗಿ ಬಹು ಸಂವತ್ಸರಗಳ ಕಾಲದವರೆಗೆ ಆನಂದಿಸುತ್ತಿದ್ದನು. ಕೆಲವು ಕಾಲದ ಮೇಲೆ ಇಂದ್ರನು ತನ್ನ ಸಭೆಯಲ್ಲಿ ಊರ್ವಶಿ ಇಲ್ಲದುದರಿಂದ ಅದು ಕಳೆಗೆಟ್ಟಿರುವುದನ್ನು ಕಂಡು ಅವಳನ್ನು ಕರೆತರುವುದಕ್ಕಾಗಿ ಕೆಲವು ಗಂಧರ್ವರನ್ನು ಭೂಲೋಕಕ್ಕೆ ಕಳುಹಿಸಿದನು. ಆ ಗಂಧರ್ವರಿಬ್ಬರು ಅರ್ಧರಾತ್ರಿಯ ಕತ್ತಲೆಯಲ್ಲಿ ಯಾರಿಗೂ ಕಾಣಿಸದಂತೆ ಬಂದು ಪುರೂರವನು ಪ್ರೇಮದಿಂದ ಪೋಷಿಸುತ್ತಿದ್ದ ಮೇಕೆಗಳೆರಡನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದರು. ಇಷ್ಟರಲ್ಲಿ ಆ ಮೇಕೆಗಳು ಭಯದಿಂದ ಅರಚಿಕೊಂಡವು. ಈ ಧ್ವನಿಯು ಊರ್ವಶಿಯ ಕಿವಿಗೆ ಬಿದ್ದೊಡನೆಯೇ ಅವಳು ಭಯಗ್ರಸ್ತಳಾಗಿ, ಅಯ್ಯೋ, ಇನ್ನೇನು ಗತಿ? ಕೆಟ್ಟನು, ಕುತ್ಸಿತನಾಗಿಯೂ ನಪುಂಸಕನಾಗಿಯೂ ತಾನೇ ವೀರನೆಂಬ ವೃಥಾ ಅಭಿಮಾನವುಳ್ಳವನಾಗಿಯೂ ಇರುವ ಈತನನ್ನು ನಂಬಿ ನಾನು ಕೆಟ್ಟೆನಲ್ಲ. ಓ ಪುರೂರವ, ಇದುವರೆಗೂ ಮಕ್ಕಳಂತೆ ಪ್ರೇಮದಿಂದ ಸಾಕಿದ ಮೇಕೆಗಳನ್ನು ನಿನ್ನ ವಶಕ್ಕೊಪ್ಪಿಸಿದರೆ ನೀನು ಅವುಗಳನ್ನು ಕಳ್ಳರ ಕೈಗೊಪ್ಪಿಸಿದೆಯಾ? ಇನ್ನೇನು ಗತಿ? ಅವುಗಳನ್ನು ಕಳೆದುಕೊಂಡು ನಾನು ಬದುಕುವ ಬಗೆಯೇನು? ಛೀ, ಷಂಡ, ಅತ್ತ ಹೋಗು.
ನನ್ನ ಕೊರಳಿಗೆ ಕಟ್ಟಿರುವ ನಿನ್ನ ಕೈಯನ್ನು ಬಿಡು. ಮುಖದಲ್ಲಿ ಮೀಸೆಯನ್ನು ಹೊತ್ತ ಗಂಡಸಾಗಿದ್ದು ನೀನು ಬೀರು ಸ್ತ್ರೀಯರಂತೆ ಕಳ್ಳರಿಗೆ ಹೆದರಿ ಮುಸುಕೆತ್ತದೆ ಮಲಗಿರುವೆಯಲ್ಲ. ನೀನು ಬಹಳ ಹೇಡಿ, ಕೇವಲ ಸ್ತ್ರೀಲೋಲನು ಎಂದು ಹೀಗಳೆಯುತ್ತಿದ್ದಳು. ಹೀಗೆ ಊರ್ವಶಿಯು ನಿಂದಿಸುತ್ತಿದ್ದಾಗ ಅಂಕುಶದಿಂದ ಚುಚ್ಚಿದ ಆನೆಯಂತೆ ಪುರೂರವನು ಅವಳ ತಿರಸ್ಕಾರ ವಾಕ್ಯಗಳಿಂದ ನೊಂದವನಾಗಿ ಅದನ್ನು ಸಹಿಸಲಾರದೆ ಕತ್ತಿಯನ್ನು ಕೈಗೆತ್ತಿಕೊಂಡು ಕೋಪದಿಂದ ಮೈ ತಿಳಿಯದೆ ಮೈ ಮೇಲೆ ವಸ್ತ್ರವೂ ಇಲ್ಲದೆ ಆ ಗಂಧರ್ವರನ್ನು ಬೆನ್ನಟ್ಟಿ ಹೋದನು. ಅವನನ್ನು ಕಂಡೊಡನೆ ಆ ಗಂಧರ್ವರಿಬ್ಬರು ಹೆದರಿ ಆ ಮೇಕೆಗಳನ್ನು ಅಲ್ಲಿಯೇ ಬಿಟ್ಟು ಮಿಂಚಿನಂತೆ ಕಣ್ಮರೆಯಾಗಿ ಬಿಟ್ಟರು. ಪುರೂರವನು ಆ ಮೇಕೆಗಳನ್ನು ಹಿಂದಕ್ಕೆ ಕರೆತರುತ್ತಿರುವಾಗ ಮೈ ಮೇಲೆ ಬಟ್ಟೆಯಿಲ್ಲದೆ ದಿಗಂಬರನಾಗಿರುವುದನ್ನು ಕಂಡು ಊರ್ವಶಿಯು ಹಿಂದೆ ತಾನು ಶಪಥ ಮಾಡಿದ್ದ ರೀತಿಯಲ್ಲಿ ತಿರುಗಿ ಅವನ ಕಣ್ಣಿಗೆ ಬೀಳದೆ ಅವನನ್ನು ಬಿಟ್ಟು ಹೊರಟು ಹೋದಳು. ಪುರೂರವನು ಹಿಂತಿರುಗಿ ಬಂದು ಹಾಸಿಗೆಯ ಮೇಲೆ ತನ್ನ ಪ್ರಿಯೆಯಾದ ಊರ್ವಶಿ ಇಲ್ಲದಿರುವುದನ್ನು ಕಂಡು ಅವಳ ವಿಯೋಗ ದುಃಖದಿಂದ ಬುದ್ಧಿಗೆಟ್ಟು ಅವಳನ್ನೇ ಚಿಂತಿಸುತ್ತಾ ಹುಚ್ಚನಂತೆ ಭೂಮಿಯ ಮೇಲೆ ಅಲ್ಲಲ್ಲಿ ತಿರುಗುತ್ತಿದ್ದನು. ಕೊನೆಗೆ ಮಾರ್ಗವಶದಿಂದ ಕುರುಕ್ಷೇತ್ರಕ್ಕೆ ಬಂದಾಗ ಸರಸ್ವತಿ ನದಿಯ ತೀರದಲ್ಲಿ ಊರ್ವಶಿಯು ಬೇರೆ 5 ಮಂದಿ ಸಖಿಯರೊಡನೆ ವಿಲಾಸದಿಂದ ಸಂಚರಿಸುತ್ತಿರುವುದನ್ನು ಕಂಡನು. ಆಗ ಇವನ ಸಂತೋಷಕ್ಕೆ ಪಾರವುಂಟೆ. ಆಕೆಯನ್ನು ಕಂಡೊಡನೆ ಮುಂದೆ ಬಂದು ಮೃದುವಾಕ್ಯದಿಂದ ಅವಳನ್ನು ಕುರಿತು, ಎಲೆ ಪ್ರಿಯೆ, ನಿಲ್ಲು ನಿಲ್ಲು, ನನ್ನನ್ನು ಈ ಭಯಂಕರವಾದ ವಿಯೋಗ ದುಃಖದಲ್ಲಿ ಮುಳುಗಿಸಿ ಹೋಗುವುದು ನಿನಗೆ ಯುಕ್ತವೇ? ನಾವು ನಡೆಸಬೇಕಾದ ಏಕಾಂತ ಸಲ್ಲಾಪಗಳು ಇನ್ನೂ ಮುಗಿದಿಲ್ಲ. ನಾವು ರಹಸ್ಯ ಸಲ್ಲಾಪಗಳನ್ನು ಮಾಡುವೆವು. ಬೇಗ ಬಾ, ನಾನು ನಿನ್ನನ್ನು ಬಹಳ ದೂರದಿಂದ ಹುಡುಕಿಕೊಂಡು ಬಂದಿರುವೆನು. ಈಗಲೂ ನೀನು ನನ್ನಲ್ಲಿ ಅನುಗ್ರಹವನ್ನು ತೋರಿಸದಿದ್ದರೆ ನಾನು ಇಲ್ಲಿಯೇ ಈ ದೇಹವನ್ನು ಬಿಡಬೇಕಾಗುವುದು. ನನ್ನ ದೇಹವು ತೋಳಗಳ ಮತ್ತು ಹದ್ದುಗಳ ಪಾಲಾಗುವುದು. ದೇವಿ, ನನ್ನನ್ನು ಕರುಣಿಸು ಎಂದು ಕೂಗಿಕೊಂಡನು. ಅದನ್ನು ಕೇಳಿ ಊರ್ವಶಿಯು, ಓ ರಾಜ, ಧೀರನಾದ ನೀನು ಹೀಗೆ ನಿನ್ನ ಪೌರುಷವನ್ನು ಧೈರ್ಯವನ್ನು ವ್ಯರ್ಥ ಮಾಡಬಾರದು. ಧೈರ್ಯದಿಂದಿರು. ನನ್ನನ್ನು ಅಗಲಿದ ಮೇಲೆ ನಿನ್ನ ದೇಹವು ತೋಳಗಳಿಗೂ ಹದ್ದುಗಳಿಗೂ ಆಹಾರವಾಗುವುದೆಂದು ಹೇಳಿದೆಯಲ್ಲವೇ? ಈಗಲೇ ನೀನು ತೋಳಗಳ ಬಾಯಿಗೆ ಸಿಕ್ಕಿರುವೆ. ಮತ್ತೊಮ್ಮೆ ಸಿಕ್ಕಬೇಕಾದುದೇನು? ಈಗಲೂ ನೀನು ಧೈರ್ಯದಿಂದಿದ್ದರೆ ಅದನ್ನು ತಪ್ಪಿಸಿಕೊಳ್ಳಬಹುದು. ಹೇಗೆಂದು ಕೇಳುವೆಯಾ? ನಮ್ಮಂತಹ ಸ್ತ್ರೀಯರು ತೋಳಗಳಿಗಿಂತಲೂ ಕ್ರೂರರೆಂದು ತಿಳಿ. ತೋಳಗಳ ಸಹವಾಸದಂತೆ ಸ್ತ್ರೀಯರ ಸ್ನೇಹವು ಎಂದಿದ್ದರೂ ಅಪಾಯಕರವು. ಸ್ತ್ರೀಯರು ನಿಷ್ಕರುಣರು, ಕ್ರೂರರು, ಸ್ವಲ್ಪವಾದರೂ ತಾಳ್ಮೆ ಇಲ್ಲದವರು. ತಮ್ಮ ಉದ್ದೇಶವನ್ನು ನಡೆಸಿಕೊಳ್ಳುವುದಕ್ಕಾಗಿ ಎಷ್ಟೋ ಸಾಹಸಗಳನ್ನು ಮಾಡುವರು. ತಮ್ಮ ಸ್ವಲ್ಪ ಪ್ರಯೋಜನಕ್ಕಾಗಿ ಬಯಕೆಯುಳ್ಳ ಅಂದರೆ ಪ್ರೀತಿಯುಳ್ಳ ಪತಿಯನ್ನಾಗಲಿ ಪ್ರಿಯ ಸಹೋದರನನ್ನಾಗಲಿ ಕೊಲೆ ಮಾಡುವುದಕ್ಕೂ ಹಿಂತೆಗೆಯುವವರಲ್ಲ. ಸ್ತ್ರೀಯರು ಕಪಟ ಪ್ರೇಮದಿಂದ ಕೈ ಹಿಡಿದ ಗಂಡನನ್ನು ಮರಳು ಮಾಡುತ್ತಾ ಆ ಪತಿಯನ್ನು ವಂಚಿಸಿ ಹೊಸ ಹೊಸ ಪುರುಷರನ್ನೇ ಹುಡುಕುವರು. ಯಥೇಚ್ಛವಾಗಿ ಪ್ರವರ್ತಿಸುವರು. ಆದುದರಿಂದ ನಮ್ಮಂಥವರನ್ನು ನಂಬಿದಾಗಲೇ ನೀನು ತೋಳಗಳ ಬಾಯಿಗೆ ಸಿಕ್ಕಿದಂತಾಗಲಿಲ್ಲವೇ? ಈಗಲೂ ಚಿಂತೆಯಿಲ್ಲ. ಈಗ ನನ್ನಲ್ಲಿ ಗರ್ಭವು ಬೆಳೆಯುತ್ತಿರುವುದು. ಇನ್ನು ಮುಂದೆ 1 ಸಂವತ್ಸರವು ಕಳೆದ ಮೇಲೆ ನೀನು 1 ರಾತ್ರಿ ನನ್ನೊಡನೆ ರಮಿಸಬಹುದು. ಆಗ ನನ್ನಲ್ಲಿ ಇನ್ನೂ ಕೆಲವು ಮಕ್ಕಳಾಗುವರು ಎಂದಳು. ಪುರೂರವನು ಅವಳು ಗರ್ಭಿಣಿಯಾಗಿರುವುದನ್ನು ತಿಳಿದು ಅವಳ ಮಾತಿಗೆ ಸಮ್ಮತಿಸಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ಹೋದನು. 1 ಸಂವತ್ಸರ ಕಾಲವು ಕಳೆದ ಮೇಲೆ ಊರ್ವಶಿಯು ಒಬ್ಬ ಪುತ್ರನೊಡನೆ ಪುರೂರವನ ಬಳಿಗೆ ಬಂದಳು. ಅವಳನ್ನು ನೋಡಿದ ಪುರೂರವನು ಸಂತೋಷದಿಂದ ಆಕೆಯೊಡನೆ ಆ ರಾತ್ರಿಯಲ್ಲಿ ಸುಖಿಸುತ್ತಿದ್ದನು. ಬೆಳಗಾದ ಮೇಲೆ ಅವಳನ್ನು ಬಿಟ್ಟು ಬರಲಾರದೆ ದುಃಖಿಸುತ್ತಿರಲು ಊರ್ವಶಿಯು ಅವನನ್ನು ಕುರಿತು, ರಾಜ, ನೀನು ಆ ಗಂಧರ್ವರಲ್ಲಿಯೇ ಮೊರೆಹೊಕ್ಕು ಪ್ರಾರ್ಥಿಸು. ಅವರು ನಿನಗೆ ನನ್ನ ಲೋಕಕ್ಕೆ ಬರುವ ಉಪಾಯವನ್ನು ತೋರಿಸುವರು ಎಂದಳು. ಅದರಂತೆ ಪುರೂರವನು ಗಂಧರ್ವರನ್ನು ಸ್ತೋತ್ರ ಮಾಡಲು ಅವರು ಆತನಲ್ಲಿ ಪ್ರಸನ್ನರಾಗಿ ಅವನಿಗೆ ಒಂದಾನೊಂದು ಅಗ್ನಿಪಾತ್ರವನ್ನು ಅನುಗ್ರಹಿಸಿದರು. ರಾಜನು ಆ ಅಗ್ನಿಸ್ಥಾಲಿಯನ್ನು ಸಂತೋಷದಿಂದ ಸ್ವೀಕರಿಸಿ ಊರ್ವಶಿಯನ್ನು ಪಡೆಯುವುದಕ್ಕೆ ಸಾಧನಭೂತವಾದ ಆ ಪಾತ್ರವನ್ನು ಎಚ್ಚರದಿಂದ ತನ್ನಲ್ಲಿಯೇ ಇಟ್ಟು ಕಾಪಾಡುತ್ತಿದ್ದನು. ಹಾಗಿದ್ದರೂ ಒಮ್ಮೆ ಆತನು ವನವಿಹಾರಾರ್ಥವಾಗಿ ಹೊರಟು
ಕಾಡಿನಲ್ಲಿ ಸುತ್ತುತ್ತಿರುವಾಗ ಒಂದಾನೊಂದು ಕಡೆಯಲ್ಲಿ ಅದನ್ನು ಮರೆತು ಮನೆಗೆ ಬಂದು ಆ ರಾತ್ರಿಯನ್ನು ಕಳೆದನು. ಮಾರನೆಯ ತ್ರೇತಾಯುಗಾರಂಭ ದಿನದಲ್ಲಿ ಅವನ ಮನಸ್ಸಿಗೆ 3 ವೇದಗಳು ಹೊಳೆದವು. ಆಗ ಅವನಿಗೆ ತಾನು ಕಾಡಿನಲ್ಲಿ ಮರೆತು ಬಂದ ಅಗ್ನಿಸ್ಥಾಲಿಯ ಸ್ಮರಣವು ಉಂಟಾಯಿತು. ಆ ಕ್ಷಣವೇ ಅವನು ಆ ಅಗ್ನಿಪಾತ್ರವನ್ನು ಮರೆತು ಬಂದ ಸ್ಥಳದಲ್ಲಿ ಹೋಗಿ ನೋಡಿದನು. ಆ ಸ್ಥಳದಲ್ಲಿ ಒಂದು ಶಮಿ ವೃಕ್ಷವು ಅಂದರೆ ಬನ್ನಿ ಮರವು ಬೆಳೆದು ಅದರ ಗರ್ಭದಿಂದ ಒಂದು ಅಶ್ವತ್ಥ ಶಾಖೆಯು ಅಂದರೆ ಅರಳಿಯ ಗೊನೆಯು ಹೊರಟಿದ್ದಿತು. ಅದನ್ನು ನೋಡಿದೊಡನೆ ಆ ರಾಜನಿಗೆ ಶಮಿ ಗರ್ಭವಾದ ಅಶ್ವತ್ಥ ಕಾಷ್ಟಗಳನ್ನು ಮಥಿಸಿ ಅಗ್ನಿಯನ್ನು ಹುಟ್ಟಿಸಬಹುದೆಂಬ ವೇದವಾಕ್ಯಾರ್ಥವು ಸ್ಮರಣೆಗೆ ಬಂತು. ಅದರ ಮೇಲೆ ಆ ಪುರೂರವನು ಆ ಅರಳಿಯ ಕೊನೆಯಲ್ಲಿ 2 ಕಡ್ಡಿಗಳನ್ನು ಕಿತ್ತುಕೊಂಡು ಅವುಗಳನ್ನೇ ಅರಣಿ ಕಾಷ್ಟಗಳನ್ನಾಗಿ ಮಾಡಿ ತನಗೆ ಊರ್ವಶಿ ಲೋಕ ಪ್ರಾಪ್ತಿಯುಂಟಾಗಬೇಕೆಂಬ ಉದ್ದೇಶದಿಂದ ಒಂದರ ಮೇಲೊಂದನ್ನಿಟ್ಟು ಕೆಳಗಿನ ಕಾಷ್ಟವನ್ನು ಊರ್ವಶಿಯನ್ನಾಗಿಯೂ ಮೇಲಿನ ಕಾಷ್ಟವನ್ನು ತನ್ನನ್ನಾಗಿಯೂ ಆ ಕಾಷ್ಟಗಳ ಮಥನದಿಂದ ಉಂಟಾಗುವ ಅಗ್ನಿಯನ್ನೇ ತನ್ನ ಪುತ್ರನನ್ನಾಗಿಯೂ ಭಾವಿಸುತ್ತಾ ಮಂತ್ರಪೂರ್ವಕವಾಗಿ ಅವೆರಡನ್ನು ಮಥಿಸಿದನು. ಅದರಿಂದ ಅಗ್ನಿಯು ಹುಟ್ಟಿತು. ಆ ಅಗ್ನಿಯನ್ನು ವೇದೋಕ್ತಗಳಾದ 3 ಬಗೆಯ ಸಂಸ್ಕಾರಗಳಿಂದ ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯಗಳೆಂಬ 3 ವಿಧವಾಗಿ ವಿಭಾಗಿಸಿದನು. ಪುಣ್ಯಲೋಕ ಪ್ರಾಪ್ತಿಗೆ ಸಾಧನಗಳಾದ ಆ ಅಗ್ನಿಗಳನ್ನು ತನ್ನ ಪುತ್ರರನ್ನಾಗಿಯೇ ಭಾವಿಸಿದನು. ಮತ್ತು ಆ ಪುರೂರವನು ತನಗೆ ಊರ್ವಶಿ ಲೋಕ ಪ್ರಾಪ್ತಿಯಾಗಬೇಕೆಂಬ ಉದ್ದೇಶದಿಂದ ಸರ್ವದೇವತಾತ್ಮಕನಾಗಿಯೂ ಸಮಸ್ತ ಯಜ್ಞ ಫಲಪ್ರದನಾಗಿಯೂ ಇರುವ ಶ್ರೀಹರಿಯನ್ನು ಆ ಅಗ್ನಿಮುಖವಾಗಿ ಆರಾಧಿಸುತ್ತಿದ್ದನು. ಓ ಪರೀಕ್ಷಿತ್ ರಾಜ, ಈ ಪುರೂರವನ ಕಾಲಕ್ಕೆ ಮೊದಲು ಕೃತಯುಗಾಂತದವರೆಗೆ ಸಮಸ್ತ ಶಬ್ದ ಜಾಲಗಳಿಗೂ ಬೀಜವೆನಿಸಿಕೊಂಡ ಓಂಕಾರ ಒಂದೇ ವೇದವೆನಿಸಿಕೊಂಡಿದ್ದಿತು. ಆಗ ಶ್ರೀಮನ್ನಾರಾಯಣನೊಬ್ಬನೇ ದೈವವಲ್ಲದೆ ದೇವತಾಂತರಗಳು ಇರುತ್ತಿರಲಿಲ್ಲ. ಅಗ್ನಿಯು ಒಂದೇ ಆಗಿದ್ದಿತು. ಹಂಸನೆಂಬ ಹೆಸರಿನಿಂದ ವರ್ಣವು ಒಂದೇ ಆಗಿದ್ದಿತೆ ಹೊರತು ಈಗಿನಂತೆ ವರ್ಣ ಭೇದಗಳು ಇರುತ್ತಿರಲಿಲ್ಲ. ತ್ರೇತಾಯುಗಾರಂಭದಲ್ಲಿ ಈ ಪುರೂರವನಿಂದಲೇ ವೇದವು ಅಗ್ನಿಯು 3 ಶಾಖೆಗಳಾಗಿ ವಿಭಾಗ ಹೊಂದಿದವು. ಅಲ್ಲಿಂದೀಚೆಗೆ ಕರ್ಮ ಮಾರ್ಗವು ತಲೆ ಎತ್ತಿತು. ಕೊನೆಗೆ ಆ ಪುರೂರವನು ತನ್ನ ಪುತ್ರರೂಪವಾದ ಅಗ್ನಿಯ ಸಹಾಯದಿಂದ ಗಂಧರ್ವ ಲೋಕವನ್ನು ಸೇರಿ ಸುಖಿಸುತ್ತಿದ್ದನು. ಇದು 14ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.